ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಏನಪ್ಪ ಅಂದರೆ ರೆಸಿಪಿ ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಅಂಗಡಿಯಲ್ಲಿ ಸಿಗೋವಂಥ ನಿಪ್ಪಟ್ಟು ತುಂಬಾ ಇಷ್ಟ ಆಗುತ್ತೆ. ಆದರೆ ಅದೇ ಥರ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇವತ್ತು ನಾನು ಅಂಗಡಿಯಲ್ಲಿ ಸಿಗೋವಂಥ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ ಅಳತೆಯಲ್ಲಿ ಇಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ 2 ಕಪ್ ಅಕ್ಕಿ ಹಿಟ್ಟಿಗೆ ನಾನು ಒಂದೇ ಕಪ್ಪನ್ನು ಬಳಸಿದ್ದೀನಿ. 2 ಕಪ್ಪು ಅಕ್ಕಿ ಹಿಟ್ಟು ಕೂಡ ಒಂದೇ ಕಪ್ ಅಳತೆಯಲ್ಲಿ ಇರಲಿ. ಸೊ ಅದೇ ಕಪ್ ಅಳತೆಯಲ್ಲಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಕಡಲೆ ಹಿಟ್ಟನ್ನ ನಾವು ಬೋಂಡಕ್ಕೆಲ್ಲ ಏನು ಬಳಸ್ತೀವಿ ಅದೇ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆನ ರುಬ್ಬಿ ತೊಗೊಂಡಿಲ್ಲ. ಅದಾದ ನಂತರ ನಾನಿಲ್ಲಿ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಒಂದು 1/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ಕಡಲೆನೂ ಕೂಡ ಒಂದು 1/4 ಕಪ್ ಆಗುವಷ್ಟು ತೊಗೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿಲ್ಲ, ತರ್ತರಿಯಾಗಿ ಮಿಕ್ಸಿನ ಮಾಡ್ಕೊಂಡಿದ್ದೀನಿ. ಆಫ್ ಆನ್ ಮಾಡಿ ಇಲ್ಲಿ ಮಿಕ್ಸಿನ ಮಾಡಿಕೊಂಡು ಇದ್ದೀನಿ. ಸೊ ಆ ಮಿಶ್ರಣ ಆದಮೇಲೆ ನಾನಿಲ್ಲಿ ಮೆಣಸಿಕಾಯ್ದು ಬೀಜನ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇದು ಒಂದು ಸಪ್ರೇಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಪ್ಪಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮೆಣಸಿಕಾಯಿ ಬೀಜನ ತೊಗೊಂಡಿದ್ದೀನಿ. ಅದೆಲ್ಲದನ್ನು ಕೂಡ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕ್ತಾಯಿದ್ದೀನಿ, ಅಚ್ಚ ಖಾರ ಪುಡಿನ. ಯಾಕೆ ನಾನಿಲ್ಲಿ ಅಚ್ಚ ಖಾರ ಪುಡಿನ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಮೊದಲೇ ಮೆಣಸಿಕಾಯಿ ಬೀಜನ ತೊಗೊಂಡಿದ್ದೀನಿ. ನಿಮಗೆ ಮೆಣಸಿಕಾಯಿ ಬೀಜ ಇಷ್ಟ ಇಲ್ಲ ಅಂದರೆ ಖಾರ ಪುಡಿನ ಸ್ವಲ್ಪ ಜಾಸ್ತಿನೇ ತೊಗೋಬೋದು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಮತ್ತು ಅದೇ ಸ್ಪೂನಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬಳಸ್ಕೊಂಡಿದ್ದೀನಿ. ನೀವು ಉಪ್ಪನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಉಪ್ಪಾದರೆ ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಮತ್ತು ಜೀರಿಗೆನ ನಾನಿಲ್ಲಿ ನೀವು ಕುಟ್ಟಿನೂ ತೊಗೋಬೋದು, ಇಲ್ಲ ನಮಗೆ ಜೀರಿಗೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಇಷ್ಟ ಆಗುತ್ತೆ ಅನ್ನೋರು ಹಾಗೇ ತೊಗೋಬೋದು. ನಾನು ಜೀರಿಗೆನ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪಾದರೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಹಸಿ ಕರಿಬೇವಿನ ಸೊಪ್ಪು ಸಿಗಲಿಲ್ಲ. ನಾನು ಊರಿಂದ ತಂದಂಥ ಕರಿಬೇವಿನ ಸೊಪ್ಪನ್ನ ಒಣಗಿಸಿ ಇಟ್ಕೊಂಡಿದ್ದೆ. ಅದೇ ಕರಿಬೇವಿನ ಸೊಪ್ಪನ್ನ ಇಲ್ಲಿ ಮುರಿದು ಹಾಕಿದ್ದೀನಿ. ಸೊ ಇದಕ್ಕೆ ಇನ್ನೊಂದು ಮಿಶ್ರಣನೂ ಕೂಡ ನೀವು ಸೇರಿಸ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿಲ್ಲ. ಅದಷ್ಟನ್ನು ಹಾಕಿ ನೀವು ಎಣ್ಣೆನಾದರೂ ಆಯಿತು ಅಥವಾ ತುಪ್ಪನಾದರೂ ಆಯಿತು ಬಿಸಿ ಮಾಡಿ ಒಂದು 4 ಸ್ಪೂನಷ್ಟು ಬಿಸಿ ಮಾಡಿ ಅದರೊಳಗಡೆ ಸೇರಿಸಿ ಆ ಎಣ್ಣೆನ ಹಿಟ್ಟಿಗೆ ನೀಟಾಗಿ ಆಗೋ ಥರ ನಾದ್ಕೋಬೇಕು. ನೀಟಾಗಿ ಎಣ್ಣೆನೂ ಹಿಟ್ಟು ಕೂಡ ನೀಟಾಗಿ ಹೊಂದ್ಕೋಬೇಕು. ಕೈಯಲ್ಲಿ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು. ಆ ಥರ ಎಣ್ಣೆನೂ ಹಿಟ್ಟನ್ನು ಕೂಡ ನಾದಿ ಸ್ವಲ್ಪನೇ ನೀರನ್ನ ಬೆರೆಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೀವು ವಿಡಿಯೋದಲ್ಲಿ ನೋಡಿದ್ದೀರ, ನಾನು ಆ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಕವರ್ನ ತೊಗೊಂಡಿದ್ದೀನಿ. ಕವರ್ನ ಕಟ್ ಮಾಡಿ ತೊಗೊಂಡಿದ್ದೀನಿ, ತೆಳುವಂಥ ಕವರ್ನ ತೊಗೊಂಡಿದ್ದೀನಿ. ಆ ಕವರ್ ಮೇಲೆ ಆ ಹಿಟ್ಟನ್ನು ನೀಟಾಗಿ ಸ್ವಲ್ಪ ದಪ್ಪ ಉಂಡೆನ ತೊಗೊಳ್ಳಿ. ಉಂಡೆ ಸ್ವಲ್ಪ ದಪ್ಪದಾಗೆ ಇರಬೇಕು. ಆ ಉಂಡೆನ ನೀಟಾಗಿ ನಾವು ಚಪಾತಿನೆಲ್ಲ ಹೇಗೆ ಉಂಡೆ ಮಾಡ್ಕೊಳ್ತೀವಿ ಆ ಥರ ಮಾಡಿಕೊಂಡು ನಾನು ಇಲ್ಲಿ ಅರಿಯೋ ಕೋಲ್ ಇರುತ್ತಲ್ಲ ಆ ಕೋಲ್ಗೆ ಎಣ್ಣೆ ಹಾಕ್ಕೊಂಡು ಅರಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಈ ಥರ ಸ್ವಲ್ಪನೇ ಒಂಚೂರು ಕೂಡ ಹರ್ಕೊಳ್ದಂಗೆ ಹರ್ಕೋಬೇಕಾಗುತ್ತೆ. ಹಿಟ್ಟು ಏನಾದರೂ ಕವರಿಗೆ ಅಂಟ್ತಿದೆ ಅಂದಾಗ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಚ್ಕೊಳ್ಳಿ. ಅದರಿಂದ ಕವರ್ಗೆ ಹಿಟ್ಟು ಅಂಟೋದಿಲ್ಲ. ಸೈಡಲ್ಲಿ ಸ್ವಲ್ಪ ಭಾಗ ಆಗ್ತಾ ಬರುತ್ತೆ. ನಾವು ರೊಟ್ಟಿ ಭಾಗ ಆದಾಗ ಯಾವ ಥರ ಅದನ್ನು ಹರ್ಕೊಳ್ತೀವೋ ಇವಾಗಲೂ ಕೂಡ ಅದೇ ಥರ ಕೈಯಲ್ಲಿ ಒಂದು ಸ್ವಲ್ಪ ಹೊತ್ತು ಭಾಗನ ಮುಚ್ಕೊಂಡು ನೀಟಾಗಿ ಹರ್ಕೋಬೇಕಾಗುತ್ತೆ. ಜಾಸ್ತಿ ಪ್ರೆಸ್ ಮಾಡಿ ಕೂಡ ಅರಿಬಾರ್ದು. ಸ್ವಲ್ಪ ನಿಧಾನಕ್ಕೆ ತೆಳ್ಳಗೆ ಹರ್ಕೋಬೇಕು. ಆದರೆ ನಾವು ಅರಿವಾಗ ಅದು ಸ್ವಲ್ಪ ದಪ್ಪ ಇರಬೇಕು. ತೀರ ತೆಳ್ಳಗೂ ಕೂಡ ಹರ್ಕೋಬಾರ್ದು. ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ದಪ್ಪನೆ ಉಂಡೆ ತಗೊಂಡಿದ್ದೀನಿ. ದಪ್ಪನೆ ಉಂಡೆ ತಗೊಂಡು ಎಲ್ಲೂ ಕೂಡ ಹರ್ಕೊಳ್ದಿರೋ ಹಾಗೆ ನೀಟಾಗಿ ನಿಧಾನಕ್ಕೆ ಹರ್ಕೊಳ್ತಾ ಇದ್ದೀನಿ. ಈ ಪ್ರೊಸೀಜರು ನಮಗೆ ತುಂಬ ಮುಖ್ಯ. ಎಲ್ಲದನ್ನು ಕೂಡ ಒಂದೇ ಸಮ ತಗೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ. ಸೊ ಇದಿಷ್ಟನ್ನು ತಗೊಂಡಾದ್ಮೇಲೆ ಅಲ್ಲೆಲ್ಲಾದರೂ ಕೂಡ ಅಡೆ ಸೈಡಲ್ಲಿ ಭಾಗ ಆಗಿದ್ರೆ ಅದನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀವು ಯಾವುದಾದ್ರೂ ಒಂದು
ಬಾಕ್ಸ್ದು ಯಾವುದಾದ್ರೂ ಮುಸ್ಕಿದ್ರೆ ಅಥವಾ ಮುಚ್ಚುಳ ಇದ್ದರೆ ಅದನ್ನು ತಗೊಂಡು ನೀಟಾಗಿ ನಾನಿವಾಗ ವಿಡಿಯೋದಲ್ಲಿ ಯಾವ ಥರ ತೋರಿಸಿದ್ದೀನಿ ಆ ಥರ ಮಾಡ್ಕೊಳ್ಳಿ. ಎಲ್ಲ ನಿಪ್ಪಟ್ಟು ಕೂಡ ಒಂದೇ ಸೈಜ್ ಬರುತ್ತೆ, ಯಾವುದು ಕೂಡ ಸಣ್ಣ ದಪ್ಪ ಆಗೋದಿಲ್ಲ. ನಾನಿಲ್ಲಿ ಆ ಬಾಕ್ಸಿನ ಮುಚ್ಚಳದಲ್ಲೇ ಎಲ್ಲದನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನನಗೆ 5 ಲೆಕ್ಕದಲ್ಲಿ ಬಂದಿದೆ. ನೀವು ಹಿಟ್ಟನ್ನು ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡು ಹರ್ಕೊಳ್ತೀರಾ ಅಂದರೆ ಒಂದೇ ಸತಿಗೆ 6-7 ನಿಪ್ಪಟ್ಟು ಬರೋ ಥರನೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ 2 ಬೌಲ್ ಅಕ್ಕಿ ಹಿಟ್ಟಿಗೆ ನನಗೆ ಒಂದು 3 ಉಂಡೆಯಷ್ಟು ಹಿಟ್ಟು ಬಂದಿತ್ತು. ಅಲ್ಲಿಗೆ ನನಗೆ 6 21 ನಿಪ್ಪಟ್ಟು ಆಗೋ ಅಷ್ಟು ಬಂದಿತ್ತು. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ನೀವು ಏನು ಹಿಟ್ಟಿರುತ್ತೆ ಅದನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲೇ ತಗೋಬೇಕಾಗುತ್ತೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ದಪ್ಪ ಹರ್ಕೊಂಡಿದ್ದೀನಿ ಅಂತ. ಅಷ್ಟು ದಪ್ಪದಲ್ಲಿರಬೇಕು. ತೀರಾ ತೆಳ್ಳಗೆ ಹರ್ಕೊಂಡಾಗ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ದಪ್ಪದಲ್ಲಿ ನಿಪ್ಪಟ್ಟನ್ನ ಹರ್ಕೊಳ್ಳಿ. ನಾನಿಲ್ಲಿ ಪ್ಯಾನ್ನ ಮೊದಲೇ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಯಾವಾಗಲೂ ಕೂಡ ನೀವು ಯಾವುದನ್ನೇ ಮಾಡಬೇಕು ಅಂದರೂ ಕೂಡ ಲೋ ಫ್ಲೇಮಲ್ಲೇ ಆಯಿಲ್ನ ಬಿಸಿ ಮಾಡ್ಕೊಳ್ಳಿ. ಆವಾಗ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರುತ್ತೆ. ಹೈ ಫ್ಲೇಮಲ್ಲಿ ಬಿಸಿ ಮಾಡಿದಾಗ ಎಣ್ಣೆ ತುಂಬ ಕಾದಾಗ ನೀವು ನಿಪ್ಪಟ್ಟನ್ನ ಹಾಕಿದ ತಕ್ಷಣ ಅದು ಒಳಗಡೆ ಏನು ಬೇಯೋದಿಲ್ಲ, ಸಡನ್ನಾಗಿ ಅದು ಸೀದೋಗಿಬಿಡುತ್ತೆ. ಸೊ ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆಯಿಲ್ನ ಬಿಸಿ ಮಾಡ್ಕೊಂಡಿದ್ದೆ. ನಾನಿಲ್ಲಿ 3 ನಿಪ್ಪಟ್ಟನ್ನ ಹಾಕಿ ನೀಟಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ನಿಪ್ಪಟ್ಟನ್ನ ಕರ್ಕೋಬೇಕಾಗುತ್ತೆ. ಎಲ್ಲೂ ಕೂಡ ಸೀಬಾರ್ದು ಮತ್ತು ಬೆಂದಿಲ್ಲ ಅನ್ನೋಂಗೂ ಆಗಬಾರ್ದು. ಬೆಂದಿಲ್ಲ ಅನ್ನೋಂಗೆ ಆದರೆ ಅದು ಸ್ವಲ್ಪ ಹಸಿ ಹಸಿ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ನಾವು ಅಕ್ಕಿ ಹಿಟ್ಟನ್ನ ಹಾಕಿರ್ತೀವಲ್ವ, ಹಾಗಾಗಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ನಿಪ್ಪಟ್ಟನ್ನ ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ಅಂಗಡೀಲಿ ಮಕ್ಕಳಿಗೆ ಕೊಡಿಸೋ ಅಂಥದ್ದಾಗಿರ್ಬೋದು ಯಾವುದು ಕೂಡ ಇರೋದಿಲ್ಲ. ಸೊ ಲಂಚ್ ಬಾಕ್ಸ್ಗಾಗಿರ್ಬೋದು, ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ಗಾಗಿರ್ಬೋದು ಕೊಡ್ಬೋದು. ನಾನು ಯಾವಾಗಲೂ ಕೂಡ ಯಾವುದೇ ಸ್ನ್ಯಾಕ್ಸ್ ಆಗಲಿ ನಾನು ಮನೇಲೇ ಮಾಡ್ಕೊಳ್ತೀನಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಯಾವುದಾದ್ರೂ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿತ್ತು ನಿಪ್ಪಟ್ಟು. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.